27 ಆಗಸ್ಟ್ 2021 ನಲ್ಲಿ ಅಭಿಷೇಕ್ ಮಲ್ಲಿಕ್ ಅನ್ನೋ ಹುಡುಗ ಸುಮಾರು 2:30 ಅಷ್ಟೊತ್ತಿಗೆ ಅವ್ರ ಮನೆನ ರೀಚ್ ಆಗಿ ಮನೆ ಬಾಗಿಲು ಬೆಲ್ ಹೊಡಿತಾನೆ. ಬೆಲ್ ಬಾರಿಸ್ತಿದ್ರು ಕೂಡ ಒಳಗಡೆಯಿಂದ ಯಾರು ಬಂದು ಡೋರ್ ತೆಗಿತಾ ಇಲ್ಲ. ಇವನ್ ಸ್ವಲ್ಪ ಹೊತ್ತಲ್ಲೇ ಅವರ ಮದರ್ ಬಂದು ಡೋರ್ ತೆಗಿತಾ ಇದ್ರು ಡೈಲಿ, ಬಟ್ ಯಾಕೋ ಅವತ್ತು ಯಾರು ಕೂಡ ಡೋರ್ ಓಪನ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ತುಂಬಾ ಹೊತ್ತು ಟ್ರೈ ಮಾಡಿದ ಮೇಲೆ ತನ್ನ ಸಿಸ್ಟರ್ಗೆ ಕಾಲ್ ಮಾಡ್ತಾನೆ, ಮನೇಲಿದ್ದಂಥ ಸಿಸ್ಟರ್ಗೆ. ಇವನ್ ಸಿಸ್ಟರ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಫಾದರ್ ಕಾಲ್ ಮಾಡ್ತಾನೆ, ಫಾದರ್ ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಮನೇಲಿ ಗ್ರ್ಯಾಂಡ್ ಮದರ್ ಕೂಡ ಇದ್ರು. ಸೊ ಯಾರಿಗೆ ಕಾಲ್ ಮಾಡಿದ್ರು ಕೂಡ ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸೊ ಇವ್ರು ಯಾರು ಕಾಲ್ ಪಿಕ್ ಮಾಡ್ತಿಲ್ಲ, ಡೋರ್ ಓಪನ್ ಮಾಡದೇ ಇರೋದನ್ನ ನೋಡಿ ಪಕ್ಕದಲ್ಲಿದ್ದಂತಹ ಅವರ ಅಂಕಲ್ ಮನೆಗೆ ಕಾಲ್ ಮಾಡಿ, ಈ ತರ ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಡೋರ್ ಕೂಡ ಓಪನ್ ಮಾಡ್ತಿಲ್ಲ, ತುಂಬಾ ಹೊತ್ತಾಯ್ತು, ನಾನು ಟ್ರೈ ಮಾಡ್ತಾ ಇದ್ದು ಅಂತ ಹೇಳ್ತಾನೆ. ಸೊ ತಕ್ಷಣ ವೇಟ್ ಮಾಡ್ದೇನೆ ನೀನ್ ಮೊದಲು ಡೋರ್ನ ಒಡೆದು ಒಳಗಡೆ ಹೋಗಿ ನೋಡು ಏನಾಗಿದೆ ಅಂತ ಹೇಳಿ ಅವ್ರ ಅಂಕಲ್ ಕಾಲ್ ಮಾಡಿ ಹೇಳ್ತಾರೆ. ಅಭಿಷೇಕ್ ಡೋರ್ನ ಒಡೆಯೋದಕ್ಕೆ ಟ್ರೈ ಕೂಡ ಮಾಡ್ತಾನೆ. ಇದು ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಆಗಿರೋದ್ರಿಂದಾಗಿ ಆ ಡೋರ್ನ ಒಡೆದು ಒಳಗಡೆ ಹೋಗೋದು ಅಷ್ಟು ಈಸಿ ಆಗಿರ್ಲಿಲ್ಲ. ಆ ಡೋರ್ ಲಾಕ್ ಆಗಿದೆ. ಅಷ್ಟರಲ್ಲೇನೆ ಆತನ ಅಂಕಲ್ ಮತ್ತೆ ನೇಬರ್ಸ್ ಎಲ್ಲರೂ ಬರ್ತಾರೆ. ಬಂದು ಡೋರ್ನ ಒಡೆದು ಒಳಗಡೆ ಹೋದಾಗ ಎಲ್ರೂ ಕೂಡ, ಆ ಮನೇಲಿದ್ದಂತ ಎಲ್ರೂ ಕೂಡ ಸತ್ತು ಬಿದ್ದಿದ್ರು. ಒಬ್ರಿಗಿಂತ ಒಬ್ರನ್ನ ತುಂಬಾ ಕ್ರೂರವಾಗಿ ಇಲ್ಲಿ ಸಾಯಿಸಿದ್ದಾರೆ. ಕಂಪ್ಲೀಟ್ ಆಗಿ ಒಬ್ಬ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಅನ್ನೋದು, ಅಭಿಷೇಕ್ ಒಬ್ಬನ ಬಿಟ್ರೆ ಎಂಟೈರ್ ಫ್ಯಾಮಿಲಿ ಅನ್ನೋದನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ. ಒಂದು ವೆಲ್ ರಿಚ್ ಫ್ಯಾಮಿಲಿ ಆಗಿರೋದ್ರಿಂದಾಗಿ ಯಾರು ಮಾಡಿರ್ಬೋದು ಏನು ಅನ್ನೋದು ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಕ್ ಹೋಗ್ತಿದೀವಿ ಅಭಿಷೇಕ್ ಮಲ್ಲಿಕ್ ಫ್ಯಾಮಿಲಿ ಮರ್ಡರ್ ಕೇಸ್ ಬಗ್ಗೆ. ವೆಲ್ಕಮ್ ಬ್ಯಾಕ್. ತಂದೆ ಪ್ರದೀಪ್ ಮಲ್ಲಿಕ್ ಏನಿದ್ದಾರೆ, ಸೊ ಇವರು ಅಲ್ಲಿದ್ದಂತ ಒಂದು ಸಿಟಿಯ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ರು, ಮತ್ತೆ ಅದ್ರ ಜೊತೆಗೇನೆ ಒಬ್ಬ ದೊಡ್ಡ ಬಿಲ್ಡರ್ ಕೂಡ ಆಗಿದ್ರು. ಸೊ ಇವ್ರಿಗೆ ಪಾಬ್ಲೋ ಅಂತಾನು ಕೂಡ ಕರಿತಾ ಇದ್ರು. ತುಂಬಾ ಫೇಮಸ್ ಫ್ಯಾಮಿಲಿ ಇದು ಆ ಒಂದು ಊರಿನಲ್ಲಿ. ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಬಿಸ್ನೆಸ್ ನಲ್ಲಿ ತುಂಬಾ ಹೆಚ್ಚಿಗೆ ಪ್ರಾಫಿಟ್ ಇರೋದ್ರಿಂದಾಗಿ, ತುಂಬಾ ಕಾಂಪಿಟೇಟರ್ಸ್ ಇರೋದ್ರಿಂದಾಗಿ ಥ್ರೆಟ್ ಇದೆ ಅಂತ ಹೇಳಿ ಸುಮಾರು ಲೈಸೆನ್ಸ್ಡ್ ಗನ್ಗಳು ಇವ್ರ ಮನೇಲಿ ಇತ್ತು. ಅದ್ರ ಜೊತೆಗೇನೆ ತುಂಬಾ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ವಿತ್ ಗನ್ ಮ್ಯಾನ್ ಸೆಕ್ಯೂರಿಟಿ ಕೂಡ ಈ ಮನೆ ಕೊಡ್ಲಾಗಿತ್ತು. ಅಷ್ಟರ ಮಟ್ಟಿಗೆ ಇದೊಂದು ವೆಲ್ತಿ ಫ್ಯಾಮಿಲಿ ಆಗಿತ್ತು. ಇನ್ನ ಇವರ ತಾಯಿ ಬಂದು ಹೌಸ್ ವೈಫ್. ಸೊ ಬೇರೆ ಏನು ಕೆಲಸ ಮಾಡಿದ್ರು, ಮನೆ ನೋಡ್ಕೋತಾ ಇತ್ತು. ಅಂಡ್ ಇವ್ರಿಗೆ ಈ ಅಭಿಷೇಕ್ ಏನಿದ್ದಾರೆ, ಅಭಿಷೇಕ್ 20 ವರ್ಷದ ಮಗ ಆದ್ರೆ ಮತ್ತೆ ಒಬ್ಳು ಮಗಳು ಕೂಡ ಇದ್ಲು, ಹೆಣ್ಮಗಳು. 1 ವರ್ಷ ಅವನಿಗಿಂತ ಚಿಕ್ಕವಳು. ಅವಳ ಹೆಸರು ಬಂದು ನೇಹಾ ಮಲ್ಲಿಕ್ ಅಂತ ಹೇಳಿ. ಸೊ ಇವ್ರೊಟ್ಟಿಗೆ ಗ್ರ್ಯಾಂಡ್ ಮದರ್ ರೋಶ್ನಿ ದೇವಿನೂ ಕೂಡ ಅದೇ ಮನೆಯಲ್ಲೇ ವಾಸವಾಗಿತ್ತು. ಇವ್ರ ತಂದೆ ಮಕ್ಕಳಿಗೆ ಯಾವುದೇ ತರನಾದಂತಹ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಆಪ್ಷನ್ ಆಗಿರ್ಬೋದು, ಪಾಕೆಟ್ ಮನಿ ಆಗಿರ್ಬೋದು, ಗಾಡಿಗಳಾಗಿರ್ಬೋದು, ಮತ್ತೆ ಮೊಬೈಲ್ಸ್ ಆಗಿರ್ಬೋದು, ಯಾವ ರೀತಿ ಪ್ರೊವೈಡ್ ಮಾಡ್ತಾ ಇದ್ರು ಅಂದ್ರೆ, ಒಬ್ಬ ಒಳ್ಳೆ ಮಕ್ಳು ಹಾಳಾಗೋದಕ್ಕೆ ಏನೇನೆಲ್ಲ ಮಾಡಬೇಕು 20 ವರ್ಷದ ಒಳಗೇನೆ ಆ ತಂದೆ ಎಲ್ಲದನ್ನೂ ಕೂಡ ಆ ಮಕ್ಕಳಿಗೆ ಮಾಡಿದ್ರು. ಅವ್ರು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಈ ತರದ ಸೌಲಭ್ಯ ಇರ್ಲಿಲ್ಲ ಅಂತ ಏನಿರ್ಲಿಲ್ಲ. ಆ ಮಟ್ಟಿಗೆ ಎಲ್ಲಾ ಸೌಲಭ್ಯಗಳನ್ನು ಕೂಡ ಮಕ್ಕಳಿಗೆ ಮಾಡಿದ್ರು. ನಾವು ಕಂಡು ಬಂದಂತಹ ಬಡತನ ಇದೆ, ನಾವು ಕಂಡಿದ್ದ ಪ್ರಾಬ್ಲಮ್ಸ್ ಏನಿದೆ, ಅದೇ ತರದ ಪ್ರಾಬ್ಲಮ್ಗಳು ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನೋಂತ ಎಲ್ಲಾ ತಂದೆ ತಾಯಿಯ ಪ್ಲಾನ್ ಏನಿರುತ್ತೆ. ಈ ಪಾಬ್ಲೋ ಏನಿದ್ದಾರೆ ಇವ್ರದ್ದು ಕೂಡ ಯೋಚನೆ ಆಗಿತ್ತು. ಅವ್ರ ತಂದೆ ಮನೇಲಿರೋ ಪ್ರತಿಯೊಬ್ಬರಿಗೂ ಕೂಡ ಗನ್ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ಕೊಟ್ಟಿದ್ರು. ಇನ್ ಫ್ಯೂಚರ್ ಅಲ್ಲಿ ನನ್ನ ಫ್ಯಾಮಿಲಿಗೆ ಏನೇ ಪ್ರಾಬ್ಲಮ್ ಬಂದ್ರು ಕೂಡ ಅವ್ರನ್ನ ಅವರು ಮೇಂಟೈನ್ ಮಾಡ್ಕೊಳ್ಳೋಷ್ಟು, ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋಷ್ಟಾದ್ರೂ ಕೂಡ ಗನ್ ಬಗ್ಗೆ ಅವ್ರಿಗೆ ಗೊತ್ತಿರ್ಲಿ ಅಂತ ಹೇಳಿ. ಅಷ್ಟಲ್ದೇನೆ ಇವರ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾವ ರೀತಿಯಾಗಿ ಬೆಳೀತಾ ಇದ್ರು, ಜನರ ಜೊತೆಗೆ ತುಂಬಾನೇ ಸ್ಟ್ರಿಕ್ಟ್ಲಿ ಇರ್ತಿದ್ದಂತಹ ತಂದೆ ಮನೆಗೆ ಬಂದಾಗ ಮಕ್ಕಳ ಜೊತೆಗೆ ತುಂಬಾ ಒಳ್ಳೆ ತರದಿಂದ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಎಸ್ಪೆಷಲಿ ಅವರ ಮಗ ಅಭಿಷೇಕ್ ಏನಿದ್ದಾನೆ ಅವ್ರಿಗೆ ತುಂಬಾನೇ ಇಷ್ಟ. ಏನಕ್ಕೆ ಅಂದ್ರೆ ನೆಕ್ಸ್ಟ್ ನನ್ನ ಮನೇನ ನೋಡ್ಕೊಂಡು ಹೋಗ್ಬೇಕಾಗಿರೋದು, ನಮ್ಮ ಪ್ರಾಪರ್ಟಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಗಂಡು ಮಗನೇ ಅಂತ ಹೇಳಿ. ಸೊ ಇಂಡಿಯಾನಲ್ಲಿ ಇದೊಂದಿರುತ್ತೆ, ಗಂಡು ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನೋದು ಕೊಡ್ತಾರೆ. ಅದೇ ರೀತಿಯಾಗಿ ಅಭಿಷೇಕ್ನ ಅವರ ತಂದೆ ತುಂಬಾನೇ ಇಷ್ಟ ಪಡ್ತಾ ಇದ್ರು. ತುಂಬಾನೇ ಟೈಮ್ ನ ಮಕ್ಕಳ ಜೊತೆಗೆ ಅವ್ರು ಕಳೀತಾ ಇದ್ರು ಕೂಡ. ಮಗ ಎಲ್ರ ಮುಂದೆ ಗನ್ ಯೂಸ್ ಮಾಡೋದು ಮತ್ತೆ ಈ ತರ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಓಡಾಡೋದನ್ನ ನೋಡಿ ತಂದೆಗೆ ತುಂಬಾ ಖುಷಿ ಪಡ್ತಾ ಇದ್ರು ಅವರು. ಏನಕ್ಕೆ ಅಂದ್ರೆ ನಾಳೆ ನನ್ನ ಮಗನೇ ಎಲ್ಲ ನೆಕ್ಸ್ಟ್ ನೋಡ್ಕೊಂಡು ಹೋಗೋನು ಅನ್ನೋ ಒಂದು ಧೈರ್ಯದ ಮೇಲೆ. ಬಟ್ ಆದ್ರೆ ಅಭಿಷೇಕ್ಗೆ ಇದು ಯಾವತ್ತೂ ಕೂಡ ಇಷ್ಟ ಇರ್ಲಿಲ್ಲ. ಆತನಿಗೆ ಒಂದು ಬಿಲ್ಡರ್ ಲೈಫ್ ಆಗ್ಲಿ ಅಥವಾ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಲೈಫ್ ಆಗ್ಲಿ ಇದ್ಯಾವುದು ಇಷ್ಟ ಇರ್ಲಿಲ್ಲ. ಈತ ಫ್ಯಾಷನ್ ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದ. ಹೊಸ ಹೊಸ ಬಟ್ಟೆಗಳನ್ನ ತಗೊಳ್ಳೋದರಲ್ಲಾಗಿರ್ಬೋದು, ಫ್ಯಾಷನ್ ಕಾಂಪಿಟೇಷನ್ ಗಳಲ್ಲಾಗಿರ್ಬೋದು, ತುಂಬಾ ಕಾಂಪಿಟೇಷನ್ಗಳನ್ನು ಕೂಡ ಗೆದ್ದಿದ್ದ. ಕ್ಯಾಬಿನ್ ಕ್ರೂ ಆಗ್ಬೇಕು ಅನ್ನೋದು ಈತನ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಹಾಗಾಗಿ ಈತ ಡೆಲ್ಲಿನಲ್ಲಿ ಕ್ಯಾಬಿನ್ ಕ್ರೂ ಟ್ರೈನಿಂಗ್ ಕೂಡ 6 ಮಂತ್ಗೆ ಕಂಪ್ಲೀಟ್ ಮಾಡಿದ್ದ. ಅದನ್ನ ಮುಗಿಸ್ಕೊಂಡು ಆತ ರಿಟರ್ನ್ ಆದ್ಮೇಲೆ ಬಿಕಾಮ್ ಕೂಡ ಜಾಯ್ನ್ ಆಗಿದ್ದ. ಆತನ ಲೈಫ್ ಸ್ಟೈಲ್ ಅನ್ನೋದು ಒಂದು ನಾರ್ಮಲ್, ಎಲ್ರು ಆ ಟೈಮ್ ನಲ್ಲಿ ಏನಿರ್ತಾರೆ 20 ವರ್ಷದವರು ಅಂದ್ರೆ ಪಾರ್ಟಿ ಮಾಡೋದಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಔಟ್ಸೈಡ್ ಮನೆಯಿಂದಾನೇ ಜಾಸ್ತಿ ಇರೋದಾಗಿರ್ಬೋದು, ಈ ತರದ್ದೇ ಲೈಫ್ ಸ್ಟೈಲ್ ಇತ್ತು. ಇದನ್ನ ನಾವು ತಪ್ಪು ಅಂತ ಹೇಳಕ್ ಆಗಲ್ಲ. ಒಂದು
ಫಿನಾನ್ಷಿಯಲಿ ಒಳ್ಳೆ ಮನೆಯಿಂದ ಬಂದಿರೋದ್ರಿಂದಾಗಿ ದುಡ್ಡಿನ ಪ್ರಾಬ್ಲಮ್ ಇರ್ಲಿಲ್ಲ. ಈತನು ಎಲ್ರ ತರಾನೇ ಪಾರ್ಟಿಗಳನ್ನ ಲೈಕ್ ಮಾಡ್ತಾ ಇದ್ದ. ಅವತ್ತಿನ ದಿನ ಬೆಳಗ್ಗೆ ಅಭಿಷೇಕ್ ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರ್ಕೊಂಡು ಬೆಳಗ್ಗೆ ಟಿಫನ್ ಮಾಡ್ತಾನೆ. ಅಲ್ಲಿಂದ ಮನೆಯಿಂದ ಹೊರಟ ಮೇಲೆ ಮೊದಲು ಆತ ಒಂದು ಹೋಟ್ಲ್ಗೆ ಹೋಗಿ ಆತನ ಫ್ರೆಂಡ್ ನ ಮೀಟ್ ಆಗ್ತಾನೆ. ಫ್ರೆಂಡ್ ನ ಮೀಟ್ ಆಗಿ ಫ್ರೆಂಡ್ ನ ಕರ್ಕೊಂಡು ಹತ್ತಿರದಲ್ಲಿರೋಂಥ ದಾಬಾಗ್ ಹೋಗಿ ಇಬ್ರು ಕೂಡ ಊಟ ಮಾಡ್ಕೊಂಡು ಅಲ್ಲಿಂದ ಬೇರೆ ಫ್ರೆಂಡ್ಸ್ ನ ಮೀಟ್ ಆಗಿ ಒಂದು ಪಾರ್ಟಿ ಮಾಡ್ತಾರೆ. ಎಲ್ಲರೂ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಈತ ಮನೆ ರೀಚ್ ಆಗ್ತಾನೆ. ಆಗಿ ಬಂದು ಮೊದಲು ಬೆಲ್ ಬಾರಿಸಿದಾಗ ಯಾರು ಕೂಡ ಓಪನ್ ಮಾಡಲ್ಲ. ಅದಾದ್ಮೇಲೆ ಒಂದು 10-15 ಮಿನಿಟ್ಸ್ ವೇಟ್ ಕೂಡ ಮಾಡ್ತಾನೆ. ಬಟ್ ವೇಟ್ ಮಾಡೋದನ್ನು ತೆಗಿದೇ ಇದ್ದಾಗ, ಡೋರ್ ಓಪನ್ ಆಗದೆ ಇದ್ದಾಗ, ಕಾಲ್ ಮಾಡಿದ್ರು ಯಾರು ಪಿಕ್ ಮಾಡದೇ ಇದ್ದಾಗ, ಅವಾಗ ಆತ ತನ್ನ ನೇಬರ್ಸ್ ಮತ್ತೆ ಅಂಕಲ್ ಏನಿದ್ರು, ರಿಲೇಟಿವ್ಸ್ ಅಕ್ಕಪಕ್ಕದಲ್ಲಿ ಏನಿದ್ರು ಎಲ್ರಿಗೂ ಕಾಲ್ ಮಾಡಿ ಹೇಳ್ತಾನೆ. ಅವರು ಬಂದು ಆತನಿಗೆ ಓಕೆ ಡೋರ್ ನಾವು ಓಪನ್ ಮಾಡಿ ಒಡೆದು ಒಳಗಡೆ ಹೋಗೋಣ ಅಂತ ಹೇಳಿ ಅವಾಗ ಅವರೆಲ್ಲ ಒಡೆದು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣನೇ ಅವರ ತಂದೆ ಹೆಣ ಹಾಲಲ್ಲಿ ಬಿದ್ದಿರುತ್ತೆ. ಗನ್ ಶಾಟ್ ಇಂದ ಶೂಟ್ ಮಾಡ್ಲಾಗಿರುತ್ತೆ. ತನ್ನ ತಾಯಿನ ಹುಡುಕ್ತಾನೆ. ತಾಯಿ ಕೂಡ ಮೇಲ್ಗಡೆ ಇರೋಂತ ರೂಮ್ ನಲ್ಲಿ ಸತ್ತು ಬಿದ್ದಿರ್ತಾರೆ. ತನ್ನ ಅಜ್ಜಿನೂ ಕೂಡ ಯಾರೋ ಕೊಲೆ ಮಾಡಿರ್ತಾರೆ. ಮತ್ತೆ ತನ್ನ ತಂಗಿನ ಹುಡುಕ್ತಾ ಹೋದಾಗ ತನ್ನ ತಂಗಿ ಏನಿದ್ದಾಳೆ ಆಕೆ ಇನ್ನೂ ಕೂಡ ಸ್ವಲ್ಪ ಜೀವಂತವಾಗಿರ್ತಾಳೆ. ಇಲ್ಲಿ ಆತ ವೇಟ್ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ತಕ್ಷಣನೇ ಆತನ ತಂಗಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಆಫ್ಟರ್ 2 days ಆದ್ಮೇಲೆ ಅವರ ಸಿಸ್ಟರ್ ಕೂಡ ಸಾಯ್ತಾರೆ. ಇಷ್ಟೆಲ್ಲ ಆಗಿರೋ ಘಟನೆ ಇಡೀ ಊರ್ ತುಂಬಾ ಒಂದೇ ನಿಮಿಷದಲ್ಲೇ ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ಅವರ ತಂದೆ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿರೋದ್ರಿಂದ ತುಂಬಾ ನೋನ್ ಪರ್ಸನ್ ಆಗಿದ್ರು. ಊರಲ್ಲಿ ತುಂಬಾ ಜನ ಸೇರ್ಕೋತಾರೆ. ಬೆಳಗ್ಗೆ ಎದ್ದು ತಾನೇ ತನ್ನ ಫ್ಯಾಮಿಲಿ ಜೊತೆಗೆ ಟಿಫನ್ ಮಾಡಿ ಹೋದಂತ ಹುಡುಗ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತರಲ್ಲಿ ಬರೋದ್ರಲ್ಲೇನೆ ಕಂಪ್ಲೀಟ್ ಫ್ಯಾಮಿಲಿನ ಯಾರೋ ಸಾಯಿಸಿದ್ದಾರೆ. ಈ ತರದ ಸಿಚುವೇಶನ್ ಏನಿದೆ ಒಬ್ಬ ಎನಿಮಿಗೂ ಕೂಡ ಬರಬಾರ್ದು. ಆ ರೀತಿಯಾಗಿ ಅವ್ರನ್ನ ಬ್ರೂಟಲ್ ಆಗಿ ಕೊಂದಿದ್ದಾರೆ. ಅಲ್ಲಿ 20 ವರ್ಷದ ಹುಡುಗ ಇನ್ನೂ ಕೂಡ ಒಂದ್ ಬೇಸಿಕ್ ಆಗಿ ಅವ್ನು ಹೆಂಗ್ ಮನೆ ನಡ್ಸ್ಕೊಂಡು ಹೋಗ್ಬೇಕು ಅಂತಾನು ಗೊತ್ತಿಲ್ದಿರೋಂತ ಹುಡುಗ ನೆಕ್ಸ್ಟ್ ಆತನ ಲೈಫ್ ಏನಪ್ಪಾ ಅಂತ ಹೇಳಿ ಎಲ್ರಿಗೂ ಕೂಡ ಬೇಜಾರಾಗ್ತಿದೆ. ಅವನ್ನ ಯಾರಿಂದನೂ ಕೂಡ ಅವನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ತನ್ನ ಸಿಸ್ಟರ್ನ ವಾಪಸ್ ಬಂದಾಗ ಅವ್ನು ಯಾವ ಲೆವೆಲ್ಗೆ ಅಳ್ತಿದ್ದಾನೆ ಅಂದ್ರೆ ಪಾಪ ಅವ್ನು ಯಾರಿಗೂ ಕೂಡ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಇವನ್ ಪೊಲೀಸ್ ಕೂಡ ಆ ಟೈಮ್ ನಲ್ಲಿ ತುಂಬಾನೇ ಆತನ ಸಮಾಧಾನ ಮಾಡಕ್ ನೋಡ್ತಾರೆ. ಸೊ ಅಷ್ಟೊಂದು ನೋವಿನಲ್ಲಿ ಅಭಿಷೇಕ್ ಅವತ್ತಿದ್ದ. ಸೊ ಇಷ್ಟು ದೊಡ್ಡ ಘಟನೆ ಹರಿಯಾಣದಲ್ಲಿ ಒನ್ ಅಮಾಂಗ್ ದ ರಿಚೆಸ್ಟ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಮನೆಯ ಹಿರಿಯ ಯಜಮಾನನ್ನು ಕೂಡ ಸಾಯಿಸಿದ್ದಾರೆ. ಜೊತೆಗೇನೆ ಅವರ ಮಗಳು ಮತ್ತೆ ಹೆಂಡತಿ ಮತ್ತೆ ಆತನ ಅತ್ತೆ ಆಗಿರ್ಬೋದು, ಇವರು ಕಂಪ್ಲೀಟ್ ಎಲ್ರೂ ಕೂಡ ಸಾಯಿಸಿದ್ದಾರೆ. ಸೊ ಇದನ್ನ ಪೊಲೀಸ್ ತುಂಬಾನೇ ಸೀರಿಯಸ್ ಆಗಿ ತಗೋತಾರೆ. ಯಾಕಂದ್ರೆ ಮನೆಯಲ್ಲಿ ಉಳಿದಿರೋದು ಒಬ್ಬ ಮಗ ಮಾತ್ರ. ಆತನೊಟ್ಟಿಗೆ ಆತನ ಹತ್ತಿರದಲ್ಲಿದ್ದಂತ ಪ್ರತಿಯೊಬ್ಬರನ್ನು ಕೂಡ ಪೊಲೀಸ್ ಅವರು ಡೌಟ್ ಇಂದಾನೆ ನೋಡ್ತಾರೆ. ಪ್ರತಿಯೊಬ್ಬರನ್ನು ಕೂಡ ಅಕ್ಯೂಸ್ಡ್ ತರನೇ ಟ್ರೀಟ್ ಮಾಡ್ತಾರೆ. ಇವನ್ ಅವರ ನೇಬರ್ಸ್ ಮತ್ತೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಆಗ್ಬೋದು. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇದ್ದಿರೋದ್ರಿಂದಾಗಿ ತುಂಬಾ ಫ್ರೆಂಡ್ಸ್ ಔಟ್ ಸೈಡ್ ತುಂಬಾ ಫ್ರೆಂಡ್ಸ್ ಇದ್ರು. ಅವ್ರ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ ಏನು ಅಂತ ಹೇಳಿ ಇದೆಲ್ಲದ್ರ ಮಧ್ಯದಲ್ಲೂ ಕೂಡ ಅಭಿಷೇಕ್ ಎಷ್ಟೇ ನೋವಲ್ಲಿದ್ರು ಕೂಡ ಆತ ಲಾಸ್ಟ್ ಅವರ ಫ್ಯಾಮಿಲಿ ಜೊತೆಗೆ ಯಾರಾದ್ರೂ ಇಂಟರಾಕ್ಟ್ ಮಾಡಿದ್ದಾರೆ ಅಂದ್ರೆ ಉಳಿದಿರೋದು ಅಭಿಷೇಕ್ ಮಾತ್ರ. ಅಭಿಷೇಕ್ನ ಹತ್ರ ಏನಾದ್ರೂ ಮಾತಾಡಿದ್ರೆ, ಯಾವ್ದಾದ್ರು ಥ್ರೆಟ್ ಬಗ್ಗೆ ಮಾತಾಡಿದ್ರ ಅಂತ ಹೇಳಿ ತಿಳ್ಕೋಬೇಕು. ಮತ್ತೆ ಅವತ್ತು ಬೆಳಿಗ್ಗೆ ಏನಾಯ್ತು ಎಕ್ಸಾಕ್ಟ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೋಬೇಕಾಗಿರುತ್ತೆ. ಫಸ್ಟ್ ಆತನನ್ನ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡ್ಬಂದು ಇನ್ವೆಸ್ಟಿಗೇಷನ್ ಆತನ ಕಂಪ್ಲೀಟ್ ಸ್ಟೇಟ್ಮೆಂಟ್ ನ ಪೊಲೀಸ್ ತಗೋತಾರೆ. ಕಂಪ್ಲೀಟ್ ಸ್ಟೇಟ್ಮೆಂಟ್ ತಗೊಂಡು ಆತನ ಕಳಿಸಿ ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಆಗಿದ್ದಂತ ವಿಷಯಗಳನ್ನ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪೊಲೀಸ್ಗೆ ಸಿಮಿಲರ್ಲಿ ಇಲ್ಲೊಂದು ವಿಷಯ ಡಿಫ್ರೆಂಟ್ ಅನ್ಸುತ್ತೆ. ಏನಂದ್ರೆ ಈತ ಪ್ರತಿ ಸರಿ ಫಸ್ಟ್ ಟೈಮ್ ಇನ್ವೆಸ್ಟಿಗೇಷನ್ ಕರ್ಸಿದ್ದಾರೆ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ ಕರೆಸ್ತಾರೆ. ಬಟ್ ಈತ ಎಲ್ಲರ ತರ ಒಂದು ನಾರ್ಮಲ್ ಹುಡುಗರ ತರ ಏನಿದಾನೆ ಆ ತರ ಈತ ಬಿಹೇವ್ ಮಾಡ್ತಾ ಇಲ್ಲ. ಟಿಪಿಕಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಮತ್ತೆ ಫಸ್ಟ್ ಟೈಮ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ಗೂ ಮತ್ತೆ ಸೆಕೆಂಡ್ ಟೈಮ್ ಬಂದಾಗ ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಕೂಡ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಮನೆಯಲ್ಲಿ ಟಿಫನ್ ಮುಗಿಸ್ಕೊಂಡು ಮನೆಯಿಂದ ಹೊರಡ್ತಾನೆ. ಹೋಗಿ ತನ್ನ ಫ್ರೆಂಡ್ ನ ಮೀಟ್ ಆಗ್ತೀನಿ. ಮೀಟ್ ಆದ್ಮೇಲೆ ನಾವಿಬ್ರು ಊಟ ಮಾಡಿ ನಾನು ಪಾರ್ಟಿಗೆ ಹೋಗಿ ಅದಾದ್ಮೇಲೆ ನಾನು ಮನೆಗೆ ರಿಟರ್ನ್ ಆಗಿದ್ದೀನಿ ಅಂತ ಹೇಳ್ತಾನೆ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ. ಬಟ್ ಸೆಕೆಂಡ್ ಟೈಮ್ ಹೋದಾಗ ಇವನ್ ಆತ ಸೆಕೆಂಡ್ ಸ್ಟೇಟ್ಮೆಂಟ್ ಹೋಗಕ್ಕಿಂತ ಮುಂಚೆ ಈತ ಹೇಳಿರೋ ಎಲ್ಲಾ ವಿಷಯಗಳನ್ನು ಕೂಡ ಪೊಲೀಸ್ ಚೆಕ್ ಮಾಡಿದ್ರೆ ಆತ ಹೇಳಿರೋದು ನಿಜ ಇರತ್ತೆ. ಅಪಾರ್ಟ್ ಫ್ರಮ್ ಒಂದು ವಿಷಯನ ಬಿಟ್ಟು ಆತ ಬೆಳಿಗ್ಗೆ ಮನೆಯಿಂದ ಹೊರಟಿದ್ದಾನೆ. ಬೆಳಗ್ಗೆ ಎದ್ದು ನಾನು ಟಿಫನ್ ಮಾಡಿ ಮನೆಯಿಂದ ಹೊರಟೆ ಅಂತ ಆತ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾನೆ. ಬಟ್ ಅವರು ಹೋಟ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಫ್ರಮ್ ಲಾಸ್ಟ್ 2 days ಇಂದಾನು ಕೂಡ ಅಭಿಷೇಕ್ ಅದೇ ಹೋಟ್ಲಲ್ಲಿ ಆತನ ಫ್ರೆಂಡ್ ಜೊತೆಗಿದ್ದ ಅಂತ ಹೇಳಿ. ಅಂಡ್ ಸೆಕೆಂಡ್ ಟೈಮ್ ಇಂಟ್ರಾಗೇಷನ್ ಆದ್ಮೇಲೆ ಅಭಿಷೇಕನ್ ಮೇಲಿದ್ದಂತಹ ಡೌಟ್ಗೋಸ್ಕರ ಪೊಲೀಸ್ ಮತ್ತೊಂದು ಸಾರಿ ತಮ್ಮ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ ಫ್ರಮ್ ದ ಸ್ಕ್ರಾಚ್ ಆಕ್ಚುಲಿ. ಸೊ ಯಾವಾಗ ಆತ ಹೇಳ್ತಾನೆ ನಾನು 27ಗೆ ನಾನು ಬೆಳಗ್ಗೆ ಎದ್ದು ಹೋಗಿದ್ದೆ ಅಂತ ಹೇಳಿ, ಅವ್ರು ಹೋಗಿ ಹೋಟ್ಲಲ್ಲಿ ಚೆಕ್ ಮಾಡ್ತಾರೆ. ಈತ 2 ದಿನದಿಂದ ಅಲ್ಲೇ ಇದ್ದ ಅನ್ನೋದ್ರ ಬಗ್ಗೆ ಅವ್ರಿಗೆ CCTV ಕನ್ಫರ್ಮೇಶನ್ ಸಿಗುತ್ತೆ. 2 ದಿನದಿಂದ ಅಲ್ಲೇ ಇರೋದು ಅಷ್ಟೇ ಅಲ್ಲದೇನೆ ಈ ಹೋಟ್ಲಲ್ಲಿ ಫ್ರಮ್ ಲಾಸ್ಟ್ 6 month ಇಂದನೂ ಕೂಡ ಅವಾಗವಾಗ ಆತ ಸ್ಟೇ ಆಗಿದ್ದ ಕೂಡ.
ಸೊ ಊರಲ್ಲಿ, ಸ್ವಂತ ಊರಲ್ಲಿ ಮನೆ ಇಟ್ಕೊಂಡು ಏನಕ್ಕೆ ಈ ಹುಡುಗ ಹೋಟ್ಲಲ್ಲಿ ಸ್ಟೇ ಆಗಿದ್ದ ಅನ್ನೋಂಥ ಡೌಟ್ ಕೂಡ ಬೇಸಿಕಲಿ ಪೊಲೀಸರಿಗೆ ಆ ಟೈಮ್ನಲ್ಲಿ ಬರುತ್ತೆ. ಬಟ್ ಆಸ್ ಅ ರಿಚ್ ಕಿಡ್ ಆತನ ಹತ್ರ ದುಡ್ಡಿತ್ತು, ಫ್ರೆಂಡ್ಸ್ ಜೊತೆಗೆ ಏನಾದ್ರೂ ಬೇರೆ ಬೇರೆ ಹ್ಯಾಬಿಟ್ಸ್ ಇರುತ್ತೆ. ಈಗ ಒಂದು ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂದಾಗ ಏನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ಮನೇಲಿ ಮಾಡಕ್ಕಾಗಲ್ಲ ಅಂತೇಳಿ ಹೋಟ್ಲಲ್ಲಿ ಮಾಡ್ತಿರ್ಬೋದು ಅಂತೇಳಿ ಅದನ್ನ ಪೊಲೀಸರು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ. ಅವ್ರ ಇನ್ವೆಸ್ಟಿಗೇಷನ್ ಏನಿರುತ್ತೆ ಅವನ ಬಗ್ಗೆನೇ ಆದ್ರೂ ಕೂಡ ಇದನ್ನ ಬಿಟ್ಟು ನೆಕ್ಸ್ಟ್ ಅವ್ರ ಇನ್ವೆಸ್ಟಿಗೇಷನ್ ಏನಿರುತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಈ ಕೇಸ್ ರಿಲೇಟೆಡ್ ಆಗಿ ಪೊಲೀಸ್ ಅವರ ಅಕ್ಕಪಕ್ಕ ನೇಬರ್ಸ್ ನಲ್ಲಿ ವಿಚಾರಿಸಿದಾಗ ಅವ್ರಿಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಾಗುತ್ತೆ. ಇದು ಸ್ವಲ್ಪ ಸಸ್ಪಿಷಿಯಸ್ ಅನ್ಸುತ್ತೆ ಅವ್ರಿಗೆ. ಏನಂದ್ರೆ ಫ್ರಮ್ ಲಾಸ್ಟ್ 6 months ಇಂದಾನು ಕೂಡ ಅಭಿಷೇಕ್ ಆತನ ತಂದೆಯ ಜೊತೆಗೆ ತುಂಬಾನೇ ಗಲಾಟೆ ಆಗ್ತಾ ಇತ್ತು. ಅವ್ರ ಮನೆಯಲ್ಲಿ ತುಂಬಾನೇ ಜಗಳಗಳಾಗ್ತಾ ಇತ್ತು. ಅಕ್ಕಪಕ್ಕ ಮನೆಗೆ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು ತಂದೆ ಮಗಂದೇ ಜಗಳ ಅನ್ನೋದ್ರ ಬಗ್ಗೆ. ಬಟ್ ಏನ್ ಜಗಳ ಆಗ್ತಿತ್ತು ಅನ್ನೋದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಇವ್ರಿಗಿರಲ್ಲ. ಬಟ್ ಇದೆಲ್ಲದನ್ನು ನೋಡಿದಾಗ ಯಾವ್ದು ಕ್ಲೂ ಸಿಗದೆ ಇರುವಂತಹ ಪೊಲೀಸ್ಗೆ ಇಲ್ಲಿ 2 ಕ್ಲೂಗಳು ಸಿಕ್ಕಿದಾವೆ. ಆತ ಬೆಳಗ್ಗೆ ನಾನು ಮನೆಯಿಂದ ಬಂದಿದ್ದೆ ಅಂತ ಹೇಳಿದ್ದು ಒಂದು ಸುಳ್ಳು, ಮತ್ತೆ ಸೆಕೆಂಡ್ ಅಕ್ಕಪಕ್ಕ ಮನೆಯವರು ಆ ತಂದೆ ಮಗನ ಜೊತೆಗೆ ತುಂಬಾ ಜಗಳಗಳು ಆಗ್ತಾ ಇತ್ತು ಅವಾಗ ಅಂತ ಹೇಳಿರೋದು. ಸೊ ಇವೆರಡನ್ನು ಇಟ್ಕೊಂಡು ಪೊಲೀಸ್ ಒಂದು ಲಕ್ಕಲ್ಲಿ ಇನ್ನೊಂದ್ಸರಿ ಚೆಕ್ ಮಾಡೋಣ ಅಂತ ಹೇಳಿ ಅವನ್ನ ಮತ್ತೊಂದ್ಸರಿ ಇನ್ವೆಸ್ಟಿಗೇಷನ್ ಕರೆಸಿ ಲಾಸ್ಟ್ 2 times ಏನ್ ಈತನಿಗೆ ಸಿಂಪತಿ ತೋರಿಸಿ ಕೇಳಿದ್ರಲ್ವಾ, ಆ ಸಿಂಪತಿ ಈ ಸರಿ ಇರಲ್ಲ. ಸೊ ಈ ಸರಿ ಆತನಿಗೆ ತುಂಬಾ ಸ್ಟ್ರಿಕ್ಟ್ಲಿ ಕೇಳ್ತಾರೆ ಏನಾಗಿತ್ತು ಅನ್ನೋದ್ರ ಬಗ್ಗೆ, ಯಾಕೆ ನೀನ್ ಈ ತರ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ. ಅವಾಗ ಆತ ಕಂಪ್ಲೀಟ್ ಆಗಿ ಕನ್ಫೆಸ್ ಮಾಡ್ಕೋತಾನೆ ಏನ್ ಮಾಡಿದ್ದೆ, ಏನಾಗಿತ್ತು ಅನ್ನೋದ್ರ ಬಗ್ಗೆ. ಆಗ ಆತ ಹೇಳ್ತಾನೆ ತನ್ನ ಕೈಯಾರೆ ತಾನೇ ತನ್ನ ತಂದೆ, ತಾಯಿ, ತಂಗಿ ಮತ್ತೆ ಅಜ್ಜಿನ ಶೂಟ್ ಮಾಡಿ ಸಾಯಿಸಿದೀನಿ ಅಂತ ಹೇಳಿ. ಸೊ ಇಷ್ಟೊಂದು ಕ್ರೂರವಾದಂತಹ ಕೆಲಸನ ಆ ಒಂದು 20 ವರ್ಷದ ಹುಡುಗ ಯಾಕೆ ಮಾಡ್ದ ಅನ್ನುವಂಥದ್ದಿದೆಯಲ್ಲ, ಅದನ್ನೆಲ್ಲ ಕೇಳಿದಾಗ ಒನ್ ಟೈಮ್ ಪೊಲೀಸರಿಗೂ ಕೂಡ ಇದನ್ನ ನಂಬೋ ತರ ಇರ್ಲಿಲ್ಲ. ಈ ರೀಸನ್ಗೋಸ್ಕರನ ಇಷ್ಟು ದೊಡ್ಡ ಕ್ರೈಮ್ ಆಗಿರೋದು ಅಂತ ಹೇಳಿ ಪೊಲೀಸ್ಗೂ ಕೂಡ ಒನ್ ಟೈಮ್ ಇದ್ದ ನಂಬಕ್ ಆಗಿರಲ್ಲ. ಇನ್ ದ ಮಿಡಲ್ ಆಫ್ ದ ವಿಡಿಯೋ ನಾನು ನಿಮ್ಗೆ ಹೇಳಿದ್ದೆ ಅಭಿಷೇಕ್ಗೆ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ, ಆತ ಕ್ಯಾಬಿನ್ ಕ್ರೂ ಆಗ್ಬೇಕು ಅಂತಿದ್ದ ಅಂತ ಹೇಳಿ. ಅದಕ್ಕೆ ರಿಲೇಟೆಡ್ ಆಗಿ ಡೆಲ್ಲಿನಲ್ಲಿ ಕೋರ್ಸ್ ಮಾಡಿದ್ದ ಅಂತ ಹೇಳಿ. ಆ ಕೋರ್ಸ್ ಟೈಮ್ ನಲ್ಲಿ ಅಭಿಷೇಕ್ಗೆ ಅಲ್ಲೊಬ್ರು ಪರಿಚಯ ಆಗುತ್ತೆ, ಆತನ ಹೆಸರು ಕಾರ್ತಿಕ್ ಅಂತ ಹೇಳಿ. ಮೊದಲು ಇವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಬರ್ತಾ ಬರ್ತಾ ಅಭಿಷೇಕ್ಗೆ ಕಾರ್ತಿಕ್ ಮೇಲೆ ಫೀಲಿಂಗ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಆತನ ಫೀಲಿಂಗ್ಸ್ಗೆ ಈಕ್ವಲೆಂಟ್ ಆಗಿ ಕಾರ್ತಿಕ್ ಕೂಡ ಅಭಿಷೇಕ್ನ ಇಷ್ಟಪಡ್ತಾರೆ. ಸೊ ಇಲ್ಲಿ ಅವ್ರಿಬ್ರು ಮಧ್ಯದಲ್ಲೂ ಕೂಡ ಒಂದು ಹುಡುಗ ಮತ್ತೆ ಒಂದು ಹುಡುಗ ಆಗಿದ್ರು ಕೂಡ ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿರ್ತಾರೆ. ಯಾಕಂದ್ರೆ ಅಭಿಷೇಕ್ ಬಂದು ಗೇ ಆಗಿರ್ತಾನೆ. ಬಟ್ ಇವ್ರ ರಿಲೇಶನ್ಶಿಪ್ ಏನಿದೆ, ಒನ್ಸ್ ಅವ್ರಿಬ್ರು ಕೋರ್ಸ್ ಮುಗಿದ ಮೇಲೆ ಆತ ಮತ್ತೆ ವಾಪಸ್ ಆತನ ರೋಹತಕ್ಗೆ, ಆತನ ಸಿಟಿಗೆ ಅಭಿಷೇಕ್ ಬಂದಿದ್ದ. ಇನ್ನು ಉತ್ತರಾಖಂಡ್ಗೆ ಕಾರ್ತಿಕ್ ಏನಿದ್ದಾನೆ, ಉತ್ತರಾಖಂಡದವನು, ಆತ ಅಲ್ಲಿಗೆ ಹೋಗಿದ್ದು. ಬಟ್ ಆದ್ರೆ ಇವ್ರಿಬ್ರು ರಿಲೇಶನ್ಶಿಪ್ ಏನಿದೆ, ಒನ್ಸ್ ಅದು ದೂರ ಹೋದ್ಮೇಲೆ ಮುಗ್ದಿರಲ್ಲ. ಅವ್ರು ವಾಪಸ್ ಏನ್ ಮಾಡ್ತಿರ್ತಾರೆ, ಈ ಕಾರ್ತಿಕ್ ನ ಫ್ರೆಂಡ್ ಅಂತ ಹೇಳ್ಕೊಂಡು ಅಭಿಷೇಕ್ ತನ್ನ ಫ್ಯಾಮಿಲಿಗೆ ಕರ್ಕೊಂಬಂದ್ ಕೂಡ ಇಂಟ್ರೊಡ್ಯೂಸ್ ಮಾಡ್ಸಿರ್ತಾನೆ. ಕಾರ್ತಿಕ್ ಒಂದೊಂದ್ಸರಿ ಅಭಿಷೇಕ್ ಮನೆಗೆ ಬಂದಾಗ ತಿಂಗಳಾನ್ಗಟ್ಲೆ ಅವ್ರ ಮನೆಯಲ್ಲೇ ಇರ್ತಾ ಇದ್ದ. ಇವನ್ ಅವ್ರ ಫ್ಯಾಮಿಲಿ ಅವ್ರ ಜೊತೆಗೂ ಕೂಡ ತುಂಬಾ ಕಂಫರ್ಟಬಲ್ ಆಗಿದ್ದ. ಈಗ ಮಗನ ಫ್ರೆಂಡ್ ಅಂದ್ರೆ ಫ್ಯಾಮಿಲಿನವರು, ಮಗನ್ ಫ್ರೆಂಡ್ ಅಂದ್ರೆ ಅವನು ಕೂಡ ಒಬ್ಬ ಮಗನ್ ತರಾನೇ ನೋಡ್ಕೋತಾರೆ. ಅಷ್ಟೊಂದು ಫ್ಯಾಮಿಲಿ ಅವ್ರ ಜೊತೆಗೆ ಕಾರ್ತಿಕ್ ಕ್ಲೋಸ್ ಆಗಿದ್ದ. ಬಟ್ ಒಂದಿನ ಏನಾಗುತ್ತೆ, ಇವ್ರಿಬ್ರು ಕೂಡ ಫಸ್ಟ್ ಫ್ಲೋರ್ ನಲ್ಲಿ ಆತನ ಪರ್ಸನಲ್ ರೂಮ್ ಏನಿತ್ತು ಅಲ್ಲಿ ಇವ್ರಿಬ್ರು ಕೂಡ ಇಂಟಿಮೇಟ್ ಆಗಂತ ಟೈಮ್ ನಲ್ಲಿ ಆತನ ಸಿಸ್ಟರ್ ಏನಿದ್ದಾರೆ ಸಡನ್ ಆಗಿ ಆ ರೂಮಿಗೆ ಬಂದು ಈ ವಿಷಯನ ನೋಡ್ತಾರೆ. ಈ ವಿಷಯನ ನೋಡಿ ಆ ಒಂದು ವಿಷಯನ ಕಂಪ್ಲೀಟ್ ಆಗಿ ಅವ್ರ ಫ್ಯಾಮಿಲಿಗೆ, ಅವರ ತಂದೆಗೆ, ಅವರ ತಾಯಿಗೆ ಎಲ್ರಿಗೂ ಕೂಡ ಈ ವಿಷಯನ ಅವರ ಸಿಸ್ಟರ್ ತಿಳಿಸ್ತಾರೆ. ಅವ್ರ ಫಾದರ್ಗೆ ಈ ವಿಷಯ ಗೊತ್ತಾದಾಗ ಅವ್ರು ತುಂಬಾನೇ ಸಿಟ್ಟಾಗಿದ್ರು. ಯಾಕಂದ್ರೆ ನೀವು ನೋಡಿ, ಹರಿಯಾಣ ಅಂತ ಸ್ಟೇಟ್ ನಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಮಗನ ತನ್ನ ಕಂಪ್ಲೀಟ್ ಆಸ್ತಿಯ ವಾರಸ್ದಾರ ಮತ್ತೆ ತನ್ನ ಫ್ಯಾಮಿಲಿನ ನೋಡ್ಕೊಂಡು ಹೋಗೋನು ಅಂತ ಅನ್ಕೊಂಡಾಗ ಮಗ ಈ ತರ ಮಾಡ್ತಿದ್ದಾನೆ ಅಂದಾಗ ಅವ್ರ ತಂದೆಗೆ ತುಂಬಾ ಬೇಜಾರಾಗುತ್ತೆ. ಮತ್ತೆ ಅವ್ರು ಅನ್ಕೊಂತಾರೆ ಈ ಗೇ ಅನ್ನೋದು ಏನು ಇರಲ್ಲ, ಇದೆಲ್ಲದೂ ಕೂಡ ಒಂದು ರೋಗದ ತರ ಅಷ್ಟೇನೆ, ಇದು ಹೊಡೆದ್ರೆ ಸರಿ ಆಗತ್ತೆ ಅಂತ ಹೇಳಿ ಹೊಡೆದು ಕಾರ್ತಿಕ್ ನ ಬಿಡಿಸಿ ಆತನ ಊರಿಗೆ ವಾಪಸ್ ಕಳಿಸ್ತಾರೆ. ಇನ್ನೊಂದ್ಸರಿ ನಮ್ಮ ಮನೆಗೆ ಬರ್ಬೇಡ ಅಂತ ಹೇಳಿ. ಮತ್ತೆ ಮಗನಿಗೂ ಕೂಡ ಹೊಡೆದು ಮಗನೂ ಕೂಡ ಮನೇಲಿ ಇಟ್ಕೋತಾರೆ. ಇಷ್ಟು ಸಾಕು, ಇನ್ಮೇಲೆ ಸರಿ ಹೋಗ್ತಾನೆ ಅವನು, ಒಂದು ರೋಗ ಅದು, ಈಗ ಹಂಗಿಲ್ಲ, ಈಗ ಸರಿ ಹೋಗ್ತಾನೆ ಅಂತ ಹೇಳಿ ಅವ್ರನ್ನ ಇಗ್ನೋರ್ ಮಾಡಿ ಸುಮ್ಮನಾಗ್ಬಿಡ್ತಾರೆ ಆ ಟೈಮ್ಗೆ. ಬಟ್ ಇಷ್ಟೆಲ್ಲ ಆದ್ರೂ ಕೂಡ ಈ ಅಭಿಷೇಕ್ ಮತ್ತೆ ಕಾರ್ತಿಕ್ ಏನಿದ್ದಾರೆ ಇವರಿಬ್ರು ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ. ಸೊ ಲಾಸ್ಟ್ 6 months ಇಂದಾನು ಇವ್ರು ಏನ್ ಮಾಡ್ತಿದ್ದಾರೆ, ಅದೇ ಊರಿನಲ್ಲಿ ಒಂದು ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಅವಾಗವಾಗ ಮೀಟ್ ಆಗ್ತಾ ಇದ್ದಾರೆ. ಒಂದೊಂದ್ ಟೈಮ್ ಹೋದ್ರೆ 2 ದಿನ ಆತ ಹೋಟ್ಲಲ್ಲೇ ಸ್ಟೇ ಆಗ್ತಾ ಇದ್ದ, ಆಮೇಲೆ ಈತ ಮನೆಗೆ ಬರ್ತಾ ಇದ್ದ. ಸೊ ಇದೆಲ್ಲದರ ಮಧ್ಯದಲ್ಲಿ ಕಾರ್ತಿಕ್ ಆತನಿಗೆ ರಿಕ್ವೆಸ್ಟ್ ಮಾಡ್ತಾನೆ ಏನಂತೇಳಿ, ಇಫ್ ಇನ್ ಕೇಸ್ ಏನಾದ್ರೂ ನೀನು ಹುಡುಗಿಯಾಗಿ ಕನ್ವರ್ಟ್ ಆದ್ರೆ ನಾನು ನಿನ್ನ ಮದುವೆ ಆಗ್ತೀನಿ, ನಾವಿಬ್ರು ಕೂಡ ಸೆಟಲ್ ಆಗ್ಬೋದು ಅಂತ ಹೇಳಿ. ಅಷ್ಟೇ ಅಲ್ದೇನೆ ಈ ಇಂಡಿಯಾದಲ್ಲಿ ನಾವು ಈ ಗೇ ಮ್ಯಾರೇಜ್ ಏನಿದೆ ಇದನ್ನ ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಹಂಗಾಗಿ ನಾವಿಬ್ರು ಈ ದೇಶ ಬಿಟ್ಟು ಹೋಗೋಣ, ಯುರೋಪ್ ಅಲ್ಲಿ ಎಲ್ಲಾದ್ರೂ ಹೋಗಿ ಸೆಟಲ್ ಆಗೋಣ,
ಸೊ ನೀನು ಒಂದು ಕನ್ವರ್ಟ್ ಆದ್ರೆ, ನಿನ್ ಫೇಮೇಲ್ ಆಗಿ ಕನ್ವರ್ಟ್ ಆದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅನ್ನೋದ್ರ ಬಗ್ಗೆ ಆತ ಕನ್ಫರ್ಮ್ ಮಾಡಿರ್ತಾನೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡಿದ್ದಂತಹ ಅಭಿಷೇಕ್ ಮನೇಲಿ ಅಮೌಂಟ್ ಕೂಡ ಕೇಳ್ತಾನೆ. ಸುಮಾರು 5 ಲಕ್ಷ ರೂಪಾಯಿನ ಈತ ಮನೇಲಿ ಡಿಮ್ಯಾಂಡ್ ಮಾಡ್ತಾನೆ. ಬಟ್ ಏನಕ್ಕೆ, ಒಂದು 20 ವರ್ಷದ ಹುಡುಗ, ಯಾವುದೇ ಪ್ಲಾನ್ ಇಲ್ಲ, ಏನಾದ್ರೂ ಬಿಸ್ನೆಸ್ ಮಾಡ್ತೀಯಾ ಅಂದ್ರೆ ಅದಕ್ಕೂ ಕೂಡ ಏನು ಸರಿಯಾದಂತ ಆನ್ಸರ್ ಕೊಡ್ತಾ ಇಲ್ಲ. ಎಲ್ಲಿ ಏನ್ ಮಾಡ್ತೀಯಾ 5 ಲ್ಯಾಕ್ ಅಂದ್ರೆ ಅದ್ರ ಬಗ್ಗೆ ಸರಿಯಾಗಿ ಡೀಟೇಲ್ಸ್ ಕೊಡದೇ ಇರೋದ್ರಿಂದಾಗಿ ಮನೇಲಿ ಅವನಿಗೆ 5 ಲ್ಯಾಕ್ಸ್ ಕೊಡಲ್ಲ. ಆತನ ತಂದೆಗೆ ಏನ್ ಈ ಡೌಟ್ ಸ್ಟಾರ್ಟ್ ಆಗಿತ್ತು, ಇದರಿಂದ ಹೆಂಗೋ ಅವ್ರಿಗೆ ಗೊತ್ತಾಗತ್ತೆ ಈ ತರ ಪ್ಲಾನ್ ಮಾಡ್ಕೊಂಡಿದ್ದಾನೆ, 5 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಹೋಗಿ ಮತ್ತೆ ಕನ್ವರ್ಟ್ ಆಗಿ ಅವರಿಬ್ರು ಮದುವೆ ಆಗ್ಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಪ್ಲಾನ್ ಬಗ್ಗೆ ಗೊತ್ತಾದಾಗ ಆತ ಮತ್ತೊಂದ್ಸರಿ ಆತನನ್ನ ತುಂಬಾನೇ ಹೊಡಿತಾರೆ. ಇದೇ ಗಲಾಟೆಗಳು ಪಕ್ಕದ ಮನೆಯವ್ರಿಗೆಲ್ಲಾನು ಕೂಡ ಕೇಳಿಸಿರುವಂತದ್ದು, ಅಷ್ಟು ಜೋರಾಗಿ ಇದು ಗಲಾಟೆ ಆಗ್ತಿರುತ್ತೆ. ಮತ್ತೆ ಆತನ ಹೊಡಿತಾರೆ. ಊರಲ್ಲಿದ್ದಂತ ಅವ್ರ ಅಜ್ಜಿ ಕರ್ಸ್ಕೊಂಡು ಅವಳ ಕಡೆಯಿಂದನೂ ಕೂಡ ಈತನಿಗೆ ಬುದ್ಧಿ ಹೇಳುವಂತ ಪ್ರಯತ್ನ ಮಾಡಿಸ್ತಾರೆ. ಬಟ್ ಅದ್ ಯಾವ್ದು ಯೂಸ್ ಆಗಲ್ಲ. ಆತ ಅವ್ರ ಎದುರುಗಡೆ ಅವನು ಓಕೆ ಅಂತ ಸುಮ್ಮನಾದ್ರೂ ಕೂಡ ಆಮೇಲೆ ಆತನಿಗೆ ತಲೆಯಲ್ಲಿ ಏನ್ ಯೋಚನೆ ಇರುತ್ತೆ ಅದೇ ಇರುತ್ತೆ. ಇದೆಲ್ಲದ್ರ ಮಧ್ಯದಲ್ಲಿ ಈಗ ನಮ್ಮಿಬ್ಬರ ಮಧ್ಯೆ ಅಡ್ಡ ಆಗಿರುವಂತದ್ದು ಅವ್ರ ಫ್ಯಾಮಿಲಿ ಅಂತ ಬಂದಾಗ ಅಭಿಷೇಕ್ ಪ್ಲಾನ್ ಮಾಡ್ತಾನೆ, ನಮ್ಮ ದಾರಿಗೆ ಯಾರ್ಯಾರು ಅಡ್ಡ ಬಂದಿದ್ದಾರೆ ಅವ್ರೆಲ್ರೂ ಕೂಡ ನಾವು ಸೈಡ್ಗೆ ಸರಿಸಿ ತಮ್ಮ ಯೋಚನೆ ಏನಿದೆ ಅದನ್ನ ನಾವು ಮುಂದೆ ಇಟ್ಕೊಳ್ಳೋಣ ಅಂತ ಹೇಳಿ. ನೋಡಿ, ಈ ಅಭಿಷೇಕ್ ಒಂದು ಎಕ್ಸಾಂಪಲ್ ಆಯ್ತಾ. ಜಗತ್ತಲ್ಲಿ ಆಗಿರಂತ ಎಷ್ಟೋ ಕ್ರೈಮ್ಗಳಿಗೆ ನಮ್ಮ ಡಿಸೈರ್ ಏನಿದೆ, ನಮ್ಮ ಆಸೆ ಏನಿದೆ ಅದೇ ಮೇನ್ ರೀಸನ್ ಆಗಿರುತ್ತೆ. ಅತಿ ಆದಂತ ಆಸೆಗಳು ತಮ್ಮ ಕೈಯಿಂದ ಈಸಿಯಾಗಿ ಕೆಟ್ಟ ಕೆಲಸಗಳನ್ನ ಮಾಡಿಸುತ್ತೆ. ಅದೇ ತರನೇ ಈ ಅಭಿಷೇಕ್ ತನ್ನ ಎಂಟೈರ್ ಫ್ಯಾಮಿಲಿನ ಕೊಲೆ ಮಾಡ್ಲಿಕ್ಕೆ ಒಂದು ಈಸಿ ಆದಂತ ಪ್ಲಾನ್ ನ ರೆಡಿ ಮಾಡ್ಕೋತಾನೆ. 27th ಮಾರ್ನಿಂಗ್ ಏನ್ ಮಾಡ್ತಾನೆ, ಕಾರ್ತಿಕ್ ನ ರೂಮ್ ಅಲ್ಲಿ ಬಿಟ್ಟು ಅಲ್ಲಿಂದ ಸ್ವಲ್ಪ ಬೇಗನೆ ಬೆಳಿಗ್ಗೆ ಒಂದು ಬಿಫೋರ್ 9 ಒಳಗಡೆನೆ ಆತ ಮನೆಗೆ ರೀಚ್ ಆಗ್ತಾನೆ. ಮನೆಗೆ ರೀಚ್ ಆಗಿ ಎಲ್ಲರ ಜೊತೆಗೆ ಆತ ಬ್ರೇಕ್ಫಾಸ್ಟ್ ಮಾಡಿ ತಮ್ಮ ರೂಮಿಗೆ ಅವ್ರವ್ರು ಹೋಗ್ತಾರೆ. ಅವರ ಫಾದರ್ ಬಂದು ಹಾಲಲ್ಲಿ ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಇದ್ರು, ಮದರ್ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇದ್ರು, ಅಜ್ಜಿ ಮತ್ತೆ ಆತರ ಸಿಸ್ಟರ್ ಏನಿದ್ದಾರೆ ಫಸ್ಟ್ ಫ್ಲೋರ್ ಅಲ್ಲಿ ಅವ್ರವ್ರ ರೂಮ್ ಅಲ್ಲಿ ಅವ್ರಿದ್ರು. ಸೊ ಈತ ತನ್ನ ರೂಮ್ ಇಂದ ಮೊದಲನೇದಾಗಿ ನೇಹಾ ಏನಿದ್ದಾರೆ ಅವ್ರ ಸಿಸ್ಟರ್, ಅವ್ರ ರೂಮ್ಗೆ ಹೋಗ್ತಾನೆ. ಅವ್ರ ರೂಮ್ಗೆ ಹೋಗಿ ಮೊದಲು ಟಿವಿ ಆನ್ ಮಾಡಿ ಫುಲ್ ಸೌಂಡ್ ಬಿಟ್ಟಿರ್ತಾನೆ. ಫುಲ್ ಸೌಂಡ್ ಬಿಟ್ಟು ತನ್ನ ತಂಗಿನ ಶೂಟ್ ಮಾಡ್ತಾನೆ. ಟಿವಿ ವ್ಯಾಲ್ಯೂಮ್ ಜಾಸ್ತಿ ಇರೋದ್ರಿಂದಾಗಿ ಆ ಗನ್ ಶಾಟ್ ಸೌಂಡ್ ಏನಿದೆ ಅದು ಹೊರಗಡೆ ಕೇಳಿಸಲ್ಲ. ಇಟ್ ವಾಸ್ ಪ್ಲಾನ್ಡ್ ಆಕ್ಚುಲಿ. ಸೊ ಆತ ಶೂಟ್ ಮಾಡಿದ ತಕ್ಷಣ ಆ ಸೌಂಡ್ ಹೊರಗಡೆ ಹೋಗ್ಬಾರ್ದು ಅನ್ನೋ ರೀಸನ್ಗೆನೆ ಆತ ಫುಲ್ ಸೌಂಡ್ ಇಟ್ಟಿದ್ದ. ಇಷ್ಟೊಂದು ಸೌಂಡ್ ಇಟ್ಟಿರೋದನ್ನ ನೋಡಿ ಆ ಪಕ್ಕದ ರೂಮ್ ಅಲ್ಲಿ ಇದ್ದಂತ ಅಜ್ಜಿ ಆತನ ರೂಮಿಗೆ ಬರ್ತಾರೆ. ಆ ರೂಮಿಗೆ ಬಂದ ತಕ್ಷಣನೇ ಅಲ್ಲಿ ಆತ ಆ ಅಜ್ಜಿನೂ ಕೂಡ ಶೂಟ್ ಮಾಡ್ತಾನೆ. ಅಭಿಷೇಕ್ ಅವ್ರಿಬ್ರು ಶೂಟ್ ಮಾಡಿದ್ಮೇಲೆ ಕೆಳಗಡೆ ಬಂದು ಅವ್ರ ಮದರ್ಗೆ ಹೇಳ್ತಾನೆ, ಹಿಂಗೆ ಅಜ್ಜಿ ಏನೋ ನಿಮ್ಮನ್ನ ಕರೀತಿದ್ದಾರೆ, ರೂಮಲ್ಲಿ ಇದ್ದಾರೆ ಅಂತ ಹೇಳಿ. ಸೊ ತನ್ನ ತಾಯಿನ ನೋಡ್ಬೇಕು ಅಂತ ಹೇಳಿ ಮೇಲೆ ಹೋದಂತ ಮದರ್ ಏನಿದ್ದಾರೆ ಅವ್ರು ಹೋಗಿ ನೋಡ್ತಾರೆ, ಅಲ್ಲಿ ಫುಲ್ ಬ್ಲಡ್ ಆಗಿರುತ್ತೆ ರೂಮ್ ಎಲ್ಲದನ್ನು ಕೂಡ, ಗುಂಡಿಂದ ಶೂಟ್ ಮಾಡಿದ್ದಾರೆ ಅಂತ ಹೇಳಿ. ಅಷ್ಟನ್ನ ನೋಡಿ ತಿರ್ಗೋ ಅಷ್ಟರಲ್ಲೇನೆ ಹಿಂದೆ ಗನ್ ಹಿಡ್ಕೊಂಡು ಸ್ವಂತ ಮಗ ಗನ್ ಹಿಡ್ಕೊಂಡು ತನ್ನ ತಾಯಿಗೆ ಏನ್ ಮಾಡ್ಕೊಂಡು ನಿಂತಿದ್ದಾನೆ. ಯಾಕೆ ಏನಕ್ಕೆ ಅಂತ ಕೇಳುವಷ್ಟರಲ್ಲೇನೆ ತನ್ನ ತಾಯಿನೂ ಕೂಡ ಆತ ಶೂಟ್ ಮಾಡ್ತಾನೆ. ಅಭಿಷೇಕ್ಗೆ ಈಸಿ ಟಾರ್ಗೆಟ್ ಆದಂತಹ ತಾಯಿ, ತಂಗಿ ಮತ್ತೆ ಆತನ ಅಜ್ಜಿ 3 ಜನರನ್ನು ಕೂಡ ಆತ ಸಾಯಿಸಿದ್ದ. ಲಾಸ್ಟಿಗೆ ಉಳಿದಿರೋದು ಆತನ ತಂದೆ ಮಾತ್ರ. ಅವ್ರು ಕೆಳಗಡೆ ಏನ್ ಕುತ್ಕೊಂಡಿದ್ರು ಅಲ್ಲಿಗೆ ಈತ ಗನ್ನನ್ನ ತಗೊಂಡೇ ಹೋಗ್ತಾನೆ. ತಗೊಂಡು ಹೋಗಿ ಅಲ್ಲಿ ಆತನ ತಂದೆನೂ ಕೂಡ ಸಾಯಿಸ್ತಾನೆ. ಅಲ್ಲಿ ಅವನು 2 ರೌಂಡ್ ಫೈರ್ ಮಾಡ್ತಾನೆ, ಇಫ್ ಇನ್ ಕೇಸ್ ಏನಾದ್ರೂ ಬದುಕಿದ್ರೆ ಅವ್ರು ಸತ್ತೋಗ್ಲಿ ಅಂತ ಹೇಳಿ. ಒನ್ಸ್ ಆತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅಲ್ಲಿ ಏನಿದೆ ನಾರ್ಮಲ್ ಏನು ಆಗೇ ಇಲ್ವೇನೋ ಅನ್ನೋ ತರ ಒಂದ್ ಸ್ವಲ್ಪ ಗೋಲ್ಡ್ ಮತ್ತೆ ಒಂದ್ ಸ್ವಲ್ಪ ಕ್ಯಾಶ್ ನ ತಗೊಂಡು ಮನೆ ಡೋರ್ ನ ಲಾಕ್ ಮಾಡಿ ಬಟ್ಟೆ ತಗೊಂಡು ಡೋರ್ ನ ಒರೆಸಿ ಅಲ್ಲಿಂದ ಡೈರೆಕ್ಟ್ ಆಗಿ ಹೋಟ್ಲು ಹೋಗ್ತಾನೆ. ಹೋಟ್ಲು ಹೋಗಿ ಆಸ್ ಇಟ್ ಈಸ್, ನೀವು ಆತನ ಹೋಟೆಲ್ ರಿಸೆಪ್ಷನ್ ಅಲ್ಲಿ ಎಂಟರ್ ಆದಾಗ ನೀವು ನಮ್ಗೆ ನೋಡಿದಾಗ ಶಾಕ್ ಆಗುತ್ತೆ ಲಿಟ್ರಲಿ. ಏನಕ್ಕೆ ಅಂದ್ರೆ 20 ವರ್ಷದ ಹುಡುಗ ತನ್ನ ಫ್ಯಾಮಿಲಿನ, ಯಾರನ್ನೂ ಅಲ್ಲ, ತನ್ನ ಫ್ಯಾಮಿಲಿನಲ್ಲಿ ಇದ್ದಂತಹ ಪ್ರತಿಯೊಬ್ಬರನ್ನು ಸಾಯಿಸಿದ ಮೇಲೆ ಅಷ್ಟು ನಾರ್ಮಲ್ ಆಗಿ ಹೇಗಿದ್ದಾನೆ ಅನ್ನೋದು ನೋಡಿದಾಗ ತುಂಬಾ ಶಾಕ್ ಆಗುತ್ತೆ. ಇವನ್ ಪೊಲೀಸ್ ಕೂಡ ಆ ಟೈಮ್ ನಲ್ಲಿ ಶಾಕ್ ಆಗ್ತಾರೆ ಆತನ CCTV ವಿಡಿಯೋಗಳನ್ನ ನೋಡಿ. ಅದಾದ್ಮೇಲೆ ಆಸ್ ರೆಗ್ಯುಲರ್ ಆತ ಹೋಗಿ ದಾಬಾನಲ್ಲಿ ಊಟ ಮಾಡ್ತಾರೆ. ಊಟ ಮಾಡಿ ಫ್ರೆಂಡ್ಸು ಪಾರ್ಟಿ ಮಾಡಿ ಒಂದು 2:30 ಅಷ್ಟೊತ್ತಿಗೆ ಮನೆಗೆ ಬಂದು ತನ್ನ ಈ ಡ್ರಾಮಾ ಏನಿದೆ ಅದನ್ನ ಆತ ಸ್ಟಾರ್ಟ್ ಮಾಡ್ತಾನೆ. ನೀವು ಆತನ ಅಳೋ ಕ್ಲಿಪ್ಸ್ ಎಲ್ಲ ನೋಡಿದಾಗ ನಮ್ಗನ್ಸುತ್ತೆ ಎಷ್ಟೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಈತ ಬಂದಿದ್ದ ಅಂತ ಹೇಳಿ. ಬಟ್ ಪೊಲೀಸ್ಗೆ ಇದನ್ನೆಲ್ಲ ಕನ್ಫೆಸ್ ಮಾಡ್ಕೊಂಡ್ಮೇಲೆ ಆತನನ್ನ ಅರೆಸ್ಟ್ ಮಾಡ್ತಾರೆ, ಆತನ ಜೈಲ್ಗೂ ಕೂಡ ಹಾಕ್ತಾರೆ ಅಭಿಷೇಕ್ನ. ಆದ್ರೆ ಒಂದು ವಿಪರ್ಯಾಸ ಏನು ಅಂದ್ರೆ ಇಷ್ಟೆಲ್ಲಾ ಕೆಲಸ ಯಾರಿಗೋಸ್ಕರ ಮಾಡಿದ್ದ, ಯಾರನ್ನ ಇಷ್ಟಪಟ್ಟು ಅವನೇ ಮದ್ವೆ ಆಗ್ಬೇಕು ಅಂತ ಮಾಡಿದ್ದ, ಆತನ ಜೊತೆಗೆ ಮದ್ವೆ ಆಗೋದು ಒಟ್ಟಿಗೆ ಇರಲಿ. ಈತ ಈಗ ಜೈಲಲ್ಲಿದ್ದಾನೆ, ಅಭಿಷೇಕ್ ಈಗ ಜೈಲಲ್ಲಿದ್ದಾನೆ, ಟ್ರಯಲ್ ನಡೀತಾ ಇದೆ, ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ, ಬಟ್ ಜಡ್ಜ್ಮೆಂಟ್ ಇನ್ನ ಬಂದಿಲ್ಲ. ಏನ್ ಲಾ ಸಿಸ್ಟಮ್ ಏನಿದೆ ಇಟ್ ವಿಲ್ ಟೇಕ್ ಟೈಮ್, ಬಟ್ ಬರುತ್ತೆ ಜಡ್ಜ್ಮೆಂಟ್, ಬಟ್ ಇನ್ನು ಯಾವುದೇ ಜಡ್ಜ್ಮೆಂಟ್ ಬಂದಿಲ್ಲ.
ಆದ್ರೆ ಕಾರ್ತಿಕ್ ಈಗ ಬೇರೆ ಮದುವೆ ಆಗಿ ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾನೆ. ಸೊ ಇನ್ ದ ಮಿಡಲ್ ಆಫ್ ದ ವಿಡಿಯೋ ನಾನು ನಿಮ್ಗೆ ಹೇಳಿದ್ದೆ, ಮನುಷ್ಯನ ಕೈಯಿಂದ ತಪ್ಪು ಕೆಲಸ ಮಾಡಿಸೋಂಥದ್ದು ಏನಿದೆ ಅಂದ್ರೆ ಆತನ ಆಸೆಗಳು, ಆತನ ಬಯಕೆಗಳೇನಿರುತ್ತೆ ಅದು ತುಂಬಾ ಈಸಿಯಾಗಿ ತಪ್ಪು ಕೆಲಸನ ಮಾಡಿಸುತ್ತೆ. ಬಟ್ ಅಭಿಷೇಕ್ ವಿಷಯದಲ್ಲಿ ಇಷ್ಟು ದೊಡ್ಡ ತಪ್ಪೇನಿದೆ, ಇದು ಆತನ ಫ್ಯಾಮಿಲಿನಲ್ಲಿ ಒಂದು ದ್ವೇಷನ ಕ್ರಿಯೇಟ್ ಮಾಡಿತ್ತು. ಅವ್ರ ಮೇಲೆ ಒಂದು ಹೆಸಿಟೇಷನ್ ಕ್ರಿಯೇಟ್ ಮಾಡಿತ್ತು. ಅವನಿಗೆ ತಂಗಿ ಹೋಗಿ ಹೇಳಿದಾಗಿರ್ಬೋದು, ತಂದೆ ಆತನನ್ನ ಹೊಡಿತಿದ್ದಾಗಿರ್ಬೋದು, ತಾಯಿ ಸಪೋರ್ಟ್ ಮಾಡದೇ ಇರೋದಾಗಿರ್ಬೋದು. ಗೇ ಅನ್ನೋದು ಏನಿದೆ ಇದೊಂದು ರೋಗ ಅಂತ ಅವ್ರು ಟ್ರೀಟ್ ಮಾಡಿದ್ರು ಹೊರತು ಮಗನ್ನ ಹೆಂಗಿದಾನೆ ಹಂಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ, ಓಕೆ ಆತನಿಗೆ ಏನ್ ಅವಶ್ಯಕತೆ ಇದೆ, ಏನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದು ನೋಡ್ಲಿಲ್ಲ. ಕಂಪ್ಲೀಟ್ ಫ್ಯಾಮಿಲಿನೇ ಸರ್ವನಾಶ ಆಯ್ತು ಅಂತ ಅನ್ಕೋಬಹುದು. ಸೊ ಜಡ್ಜ್ಮೆಂಟ್ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ನ ಗೊತ್ತಿಲ್ಲ. ಬಟ್ ಈ ಕೇಸ್ಗೋಸ್ಕರ ಆತ ತುಂಬಾ ವರ್ಷಗಳು ಜೈಲಲ್ಲೇ ಕಳಿಬೇಕಾಗತ್ತೆ ಅನ್ನೋದಂತೂ ನಿಜ. ಇಫ್ ಎನಿ ಅಪ್ಡೇಟ್ ವಿಲ್ ಕಮ್ ಆನ್ ದ ಫ್ಯೂಚರ್, ನಾವು ನಿಮ್ಗೆ ಡೆಫಿನೆಟ್ಲಿ ಅದನ್ನ ತಿಳಿಸ್ತೀವಿ. ಇದೇ ತರದ ಬೇರೆ ಬೇರೆ ವಿಷಯಗಳ ಜೊತೆಗೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.